ಸಿದ್ದರಾಮಯ್ಯನವರ ನಂತರ ನಾನು ಸಿಎಂ ಆಗಬೇಕು ಅಂತ ಹೇಳಿ ಕನಸನ್ನ ಕಟ್ಟಿಕೊಂಡಿರುವಂಥ ಡಿ.ಕೆ. ಶಿವಕುಮಾರ್ ಏಕಾಏಕಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇಷ್ಟು ದಿನಗಳ ಕಾಲ ಸಿಎಂ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಂಥ ಡಿ.ಕೆ. ಶಿವಕುಮಾರ್ ಸಡನ್ ಆಗಿ ಸೈಲೆಂಟ್ ಆಗಿದ್ಯಾಕೆ? ನನಗೆ ಬೇರೆ ಮಾರ್ಗವೇ ಇಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಪ್ಷನ್ನೇ ಇಲ್ಲ ನನಗೆ, ಸಿದ್ದರಾಮಯ್ಯನ ಬೆಂಬಲಿಸುತ್ತೇವೆ, ನನಗೆ ಬೇರೆ ಮಾರ್ಗ ಇಲ್ಲ, ಸಿದ್ದರಾಮಯ್ಯನವರನ್ನ ಬೆಂಬಲಿಸುತ್ತೇವೆ, ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ, ನಾವೆಲ್ಲ ಸೇರಿ ಸಿದ್ದರಾಮಯ್ಯ ಅವರ ಕೈ ಬಲಪಡಿಸುತ್ತೇವೆ, ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತು ಅವರ ಕೈ ಬಲಪಡಿಸುತ್ತೇವೆ. ಡಿ.ಕೆ. ಶಿವಕುಮಾರ್ ಕೊಟ್ಟಿರುವಂತ ಹೇಳಿಕೆ ಇದು. ಹೈಕಮಾಂಡ್ ಏನು ಕೈಗೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ, ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ನನಗೆ ಬೇರೆ ಮಾರ್ಗವೇ ಇಲ್ಲ, ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸ್ತೇವೆ. ಸಿದ್ದರಾಮಯ್ಯಗೆ ಬಹುಪರ ಕಂದಿದೆ ಕನಕಪುರದ ಬಂಡೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಅಂತ ಡಿ.ಕೆ. ಶಿವಕುಮಾರ್ ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, 5 ವರ್ಷ ನಾನೇ ಮುಂದುವರಿತೀನಿ ಅಂತ ಹೇಳಿ. ಇಷ್ಟು ದಿನಗಳ ಕಾಲ ನಾನು ಸಿಎಂ ಆಗ್ಬೇಕು ಅಂತ ಆಸೆ ಕನಸನ್ನ ಕಟ್ಟಿಕೊಂಡಿದ್ದಂತ ಡಿ.ಕೆ. ಶಿವಕುಮಾರ್ ಕೂಡ ಹೇಳ್ತಾರೆ, ನನಗೆ ಬೇರೆ ಮಾರ್ಗವೇ ಇಲ್ಲ, ಸಿದ್ದರಾಮಯ್ಯ ಅವರನ್ನೇ ಬೆಂಬಲಿಸುತ್ತೇವೆ ಅಂತ ಹೇಳಿ. ಹಾಗಾದ್ರೆ ಇಬ್ಬರು ನಾಯಕರು ಏನೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. I have to stand by him, I support him, and I don't have any objection to it. Whatever the party high command tells and whatever he desires, it will be fulfilled. You mean to say currently party is not backing you, sir, right now? Because your supporters said you have sacrificed so much for the party. You have brought the party to power in a state. You fully contributed. I don't want to discuss anything. All lakhs of workers have supported this party. It is not only D.K. Shivakumar. ನೀವು ತಾವು 5 ವರ್ಷ ಸಿಎಂ ಆಗಿರ್ತೀರಿ. ಹೌದು, ನಾನೇ. ಈಗ ಅವ್ರು ಬಿಜೆಪಿ ನವಂಬರ್ಗೆ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸರ್. ಯಾರು? ಬಿಜೆಪಿ ಅವರು ಜೆಡಿಎಸ್ ಅವರು ಸರ್. ಅವರು ನಮ್ಮ ಹೈಕಮಾಂಡ್. ಅಶೋಕ್ ಅವ್ರು ಹೇಳ್ತಾ ಇದಾರೆ ಎಲ್ಲ ಕಡೆ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ ಬಿಜೆಪಿ ಮ್ಯಾನ್, ವಿಜೇಂದ್ರ ಇಸ್ ಎ ಬಿಜೆಪಿ ಮ್ಯಾನ್ ಅಲ್ವಾ? ನಾರಾಯಣ ಸ್ವಾಮಿ is a BJP man. What option I have? I have to stand by him, I support him, and I don't have any objection to it. Whatever the party high command tells and whatever he desires, it will be fulfilled. You mean to say currently party is not backing you, sir, right now? Because your supporters said you have sacrificed so much for the party. You have brought the party to power in a state. You have fully contributed. I don't want to discuss anything. All lakhs of workers have supported this party. It is not only D.K. Shivakumar.